Fourth question is the following situation possible if so determine their present ages. The sum of the ages of two friends is 20 years. 4 years ago the product of their ages in years was 48. ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ, ಆ ಸಿಚುವೇಶನ್ ಸಾಧ್ಯ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಏನ್ ಸಿಚುವೇಶನ್ ಅಂತಂದ್ರೆ, ಇಬ್ರು ಫ್ರೆಂಡ್ಸ್ ಇದ್ದಾರೆ, ಆ ಫ್ರೆಂಡ್ಸ್ನ ಏಜಸ್ ಸಮ್ ಎಷ್ಟಾಗ್ತಿದೆ 20 ಇಯರ್ಸ್. ಓಕೆ, ಅಂಡ್ 4 ಇಯರ್ಸ್ ಆಗ ಅಂದ್ರೆ 4 ವರ್ಷದ ಹಿಂದೆ ಹೋದ್ರೆ ಆ ಇಬ್ಬರು ಏಜ್ ನ ಪ್ರಾಡಕ್ಟ್ ಎಷ್ಟಾಗ್ತದೆ 48 ಆಗ್ತಾ ಇದೆ. ಸೊ ಈ ಸಿಚುವೇಶನ್ ಪಾಸಿಬಲ್ ಆಗುತ್ತಾ ಅಂತ ಕೇಳ್ತದೆ. ನೋಡಿ, ಲೆಟ್ x and y be the present ages of two friends. Okay, so present ages of two friends x ಮತ್ತೆ y ಆದ್ರೆ, ಸೊ ಅವರಿಬ್ಬರ ಏಜಸ್ ನ ಸಮ್ ಎಷ್ಟು ಅಂತ ಹೇಳಿದರೆ, ಏಜ್ ನ ಸಮ್ 20. ಓಕೆ, ಅಂಡ್ ಪ್ರಾಡಕ್ಟ್ ಅದು 4 ಇಯರ್ಸ್ ಎಗೋ. 4 ಇಯರ್ಸ್ ಅಂದ್ರೆ x ಮೈನಸ್ 4 ಇಯರ್ಸ್ ಎಗೋ. ಅದೇ ತರ y ಮೈನಸ್ 4 ಇಯರ್ಸ್ ಎಗೋ ಏಜ್. ಓಕೆ, ಸೊ ಇವೆರಡು ಏಜಸ್ ನ ಪ್ರಾಡಕ್ಟ್ ಎಷ್ಟು ಅಂತ ಹೇಳ್ತಿದ್ದಾರೆ 48. ಓಕೆ, ಸೊ ಈ ಈಕ್ವೇಶನ್ ನಾನು y ಗೆ ಈಕ್ವೇಟ್ ಮಾಡ್ಕೊಂಡ್ರೆ ಏನಾಗ್ತದೆ, y ಈಕ್ವಲ್ಸ್ 20 ಮೈನಸ್ x. ಓಕೆ, ಎಸ್, x ಮೈನಸ್ 4 ಇಂಟು, ನೋಡಿ ಇಲ್ಲಿ y ಇದೆಯಲ್ಲ, ಈ y ವ್ಯಾಲ್ಯೂನ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 20 ಮೈನಸ್ x ಮೈನಸ್ 4 ಈಕ್ವಲ್ಸ್ 48. ಓಕೆ, x ಮೈನಸ್ 4, 20 ನಲ್ಲಿ 4 ಹೋದ್ರೆ 16 ಮೈನಸ್ x ಈಕ್ವಲ್ಸ್ 48. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಒಳಗಡೆ x ಇಂಟು 16x. ಸೊ x ಇಂಟು x ಮೈನಸ್ x ಸ್ಕ್ವೇರ್. ಸೊ 16 ಇಂಟು ಮೈನಸ್ 4 ಮೈನಸ್ 64. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು x 4x ಮೈನಸ್ 48 ಈಕ್ವಲ್ಸ್ 0. ಈ 48ನ ಈ ಕಡೆ ತಗೊಂಡು ಬಂದಿದ್ದೀನಿ, ಮೈನಸ್ 48. 16x ಪ್ಲಸ್ 4x 20x ಮೈನಸ್ x ಸ್ಕ್ವೇರ್. ಸೊ ಮೈನಸ್ 64 ಮೈನಸ್ 48 ಮೈನಸ್ 112. ಓಕೆ, ಈಕ್ವಲ್ಸ್ 0. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ ಮೊದಲು ಎಕ್ಸ್ ಸ್ಕ್ವೇರ್ ಟರ್ಮ್ನ ಬರೀತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 112 ಈಕ್ವಲ್ಸ್ 0. ನಾನೇನಾದರೂ ಮೈನಸ್ 1ನ್ನ ಕಾಮನ್ ತೆಗೆದ್ರೆ ಏನಾಗ್ತದೆ, ಇದು ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 112 ಈಕ್ವಲ್ಸ್ 0. ಓಕೆ, ನೋಡಿ ಇವಾಗ ಈ ಸಿಚುವೇಶನ್ ಪಾಸಿಬಲ್
ಹೌದಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಿದೆಯಲ್ಲ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನ ನೇಚರ್ ಆಫ್ ರೂಟ್ ನ ಚೆಕ್ ಮಾಡುತ್ತೆ. ಸೊ ರೂಟ್ಸ್, ಓಕೆ, ನೇಚರ್ ಆಫ್ ರೂಟ್, ನೇಚರ್ ಆಫ್ ರೂಟ್. ಸೊ ಬಿ ಸ್ಕ್ವಯರ್ ಮೈನಸ್ 4ac ಡಿಸ್ಕ್ರಿಮಿನೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೇಚರ್ ಆಫ್ ರೂಟ್ ಗೊತ್ತಾಗ್ತದೆ. ಓಕೆನಾ. ಒಂದು ವೇಳೆ ಇದೇನಾದ್ರೂ ಗ್ರೇಟರ್ ದೆನ್ 0 ಆದರೆ 2 ರಿಯಲ್ and distinct root. If b square minus 4ac is equals 0 means 2 real and equal roots. If b square minus 4ac value is less than 0 means no roots. ಓಕೆ. ಈಗ ಈ ಸಿಚುಯೇಷನ್ ಪಾಸಿಬಲ್ ಇದೆ ಅಂತ ಯಾವ ಟೈಮಲ್ಲಿ ಹೇಳ್ತೀವಿ ಅಂತಂದ್ರೆ, ಈ ಐದರ್ ಆಫ್ ದೀಸ್ ಟು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಏನಾದರೂ ಹೋಲ್ಡ್ ಆದ್ರೆ ಅವಾಗ ಸಿಚುಯೇಷನ್ ಪಾಸಿಬಲ್ ಇದೆ ಅಂತ ಹೇಳ್ತೀವಿ. ಒಂದ್ ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಲೆಸ್ ದೆನ್ 0 ಈ ಕಂಡೀಷನ್ ಏನಾದರೂ ಬಂತು ಅಂದ್ರೆ ನಾವು ಅವಾಗ ಏನ್ ಹೇಳ್ತೀವಿ, ದಿಸ್ ಸಿಚುಯೇಷನ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. ಓಕೆ. ಈ ಬಿ ಸ್ಕ್ವಯರ್ ನೋಡಿ, ಈ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ 0. ನಾವು ಕಂಪೇರ್ ಎಕ್ಸ್ ಸ್ಕ್ವಯರ್ನ ಕೋಎಫಿಷಿಯಂಟು ಎ. ಓಕೆ. ಎಕ್ಸ್ ಸ್ಕ್ವಯರ್ನ ಕೋಎಫಿಷಿಯಂಟ್ ಏನಿದೆ ಇಲ್ಲಿ 1 ಇದೆ, ಎ ಈಕ್ವಲ್ಸ್ 1. ಎಕ್ಸ್ನ ಕೋಎಫಿಷಿಯಂಟ್ ಏನಿದೆ ಇಲ್ಲಿ -20, ಬಿ ಈಕ್ವಲ್ಸ್ -20. ಅಲೋನ್ ಯಾವುದ್ರ ಜೊತೆಗೂ ಇಲ್ಲದೆ ಇರೋದು, ಎಕ್ಸು ಇಲ್ಲ ಯಾವುದಿಲ್ಲ, ಕಾನ್ಸ್ಟೆಂಟ್ ಟರ್ಮ್ ಸಿ ಅಲೋನ್ ಎಷ್ಟಿದೆ ಅದು 1 1 2. ಓಕೆನಾ. ಈಗ ಡಿಸ್ಕ್ರಿಮಿನೆಂಟ್ ಏನು, ಬಿ ಸ್ಕ್ವಯರ್ ಮೈನಸ್ 4ac ಕ್ಯಾಲ್ಕುಲೇಟ್ ಮಾಡಿ. b square is nothing but -20 whole square, that is nothing but 400. 20 square 400 minus 4. What is the value of a? That is 1. What is the value of c? That is 112. Okay. So 400 minus 448. ಎಷ್ಟಾಯ್ತದ? ಆಬ್ವಿಯಸ್ಲಿ ಸ್ಮಾಲರ್ ನಂಬರಲ್ಲಿ ಬಿಗ್ಗರ್ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಮೈನಸ್ ಅಲ್ಲಿ ಬಂದೇ ಬರುತ್ತೆ. ಸೊ ಇದೆಷ್ಟಾಗ್ತದೆ -48. ಸೊ -48 is less than 0. So this situation is not possible. ಇದೆಷ್ಟಾಯ್ತು -48 which is less than 0. So not possible. This situation is not possible.